ಹಾಯ್ ಫ್ರೆಂಡ್ಸ್, ನಾನಿವತ್ತು ಶ್ರುತಿ ಹರಿಹರನ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಶ್ರುತಿ ಹರಿಹರನ್ ಅವರು ಹುಟ್ಟಿದ್ದು ಬಂದು ಫೆಬ್ರವರಿ 2, 1989 ಅದು ಕೂಡ ತಿರುವನಂತಪುರಂ, ಕೇರಳದಲ್ಲಿ ಇವರು ಹುಟ್ಟಿರುವಂಥದ್ದು. ನಟಿ ನಿರ್ಮಾಪಕಿಯಾಗಿ ಕೆಲಸ ಮಾಡಿರುವಂತಹ ಇವರ ತಂದೆ ಹೆಸರು ಟಿ.ಎ. ಹರಿಹರನ್ ಅಂತ, ತಾಯಿ ಹೆಸರು ಬಂದು ಶೈಲಜಾ ಹರಿಹರನ್ ಅಂತ. ಹಾಗೆಯೇ ಇವರು ಸಣ್ಣ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಇವರು ಕರ್ನಾಟಕದಲ್ಲೇ ಬೆಳೀತಾರೆ ಅಂತಲೇ ಹೇಳ್ಬೋದು. ಭರತನಾಟ್ಯ ತರಬೇತಿ ಪಡೆದ ಇವರು ಕೊರಿಯೋಗ್ರಾಫರ್ ಆಗಿ ಮೊದಲು ಕೆಲಸ ಮಾಡ್ತಾರೆ. 2012ರಲ್ಲಿ ಬಿಡುಗಡೆಯಾದ ಮಲಯಾಳಂ ಹಾಗೆ ಶ್ರುತಿ ಹರಿಹರನ್ ಅವರ ಎಜುಕೇಷನ್ ನೋಡೋದಾದರೆ ಡಿಗ್ರಿನ ಕಂಪ್ಲೀಟ್ ಮಾಡ್ತಾರೆ. ಅದು ಕೂಡ BA ಇವರು ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಶ್ರುತಿ ಹರಿಹರನ್ ಅವರು. ಹಾಗೆ ಶ್ರುತಿ ಹರಿಹರನ್ ಅವರು ಹೈಟ್ ನೋಡೋದಾದರೆ 5.8. ಇವರಿಗೆ ಮೊದಲಿಂದನೂ ಡ್ಯಾನ್ಸಿಂಗ್ ಅಂದ್ರೇ ತುಂಬಾ ಇಷ್ಟ. ಹಾಗೆಯೇ ಇವರು ಫ್ರೀ ಟೈಮಲ್ಲಿ ಬುಕ್ ಓದೋದು ಮತ್ತು ಶಾಪಿಂಗ್ ಮಾಡೋದು ಇವರ ಅಭ್ಯಾಸ ಆಗಿದೆ. ಹಾಗೆಯೇ ಶ್ರುತಿ ಹರಿಹರನ್ ಅವರು ಮಾಡೆಲಿಂಗಲ್ಲಿ ಕೂಡ ವರ್ಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಹೆಚ್ಚು ಮಾಡೆಲಿಂಗಲ್ಲೇ ಇವರು ಪ್ರಸಿದ್ಧಿಯನ್ನು ಪಡೆದಿದ್ದರು. ಆನಂತರನೇ ಕೊರಿಯೋಗ್ರಾಫರ್ ಆಗಿ ಇವರನ್ನು ಗುರುತಿಸಿ ಇಂಡಸ್ಟ್ರಿಗೆ ಕರೆತಂದದ್ದಾಯಿತು. ಲೂಸಿಯಾ ಮೂಲಕ ಇವರು ಸ್ಯಾಂಡಲ್ವುಡ್ಗೆ ಮೊದಲು ಎಂಟ್ರಿ ತಗೊಳ್ತಾರೆ. ಈ ಮೂವಿ ಇವರಿಗೆ ಅಪಾರ ಖ್ಯಾತಿ ತಂದುಕೊಡುತ್ತೆ. ಇದರಲ್ಲಿ ನೀನಾಸಂ ಸತೀಶ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಮೂವಿ ಇವರಿಗೆ ಫಿಲಮ್ಫೇರ್ ಅವಾರ್ಡ್ ಕೂಡ ತಂದುಕೊಡುತ್ತೆ. ಲೂಸಿಯಾ ಮೂಲಕ ಇವರು ನಟಿಯಾಗಿ ಮೊದಲು ಕನ್ನಡದಲ್ಲಿ ಕಾಣಿಸ್ಕೊಳ್ತಾರೆ ನಮ್ಮ ಶ್ರುತಿ ಅವರು ನೆಕ್ಸ್ಟ್ ನೋಡೋದಾದರೆ ರಾಟೆ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇದು ಕೂಡ ತುಂಬಾ ಸೂಪರ್ ಹಿಟ್ ಆಗಿತ್ತು. ದೇವ್ರೆ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಉಪೇಂದ್ರ ಮತ್ತೆ ಬಾ ಅನ್ನೋ ಒಂದು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಬ್ಯೂಟಿಫುಲ್ ಮನಸ್ಸುಗಳು, ಹೀಗೇ ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನಾತಿ ಚರಾಮಿ. ಈಗ ಸದ್ಯಕ್ಕೆ 2018ರಲ್ಲಿ ರಾಮ್ಕುಮಾರ್ ಅಂತ ಬಿಸ್ನೆಸ್ ಮ್ಯಾನ್ನ ಮದುವೆ ಆಗ್ತಾರೆ ಶ್ರುತಿ ಅವ್ರಿಗೆ ಒಬ್ಬಳು ಮುದ್ದಾದ ಮಗಳು ಕೂಡ ಇದ್ದಾರೆ. ಈಗ ಸದ್ಯಕ್ಕೆ ಇವರು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದರು. ಸೈಮಾ ಅವಾರ್ಡ್ ಕೂಡ ಬಂದಿದೆ ನಮ್ಮ ಶ್ರುತಿ ಅವ್ರಿಗೆ. ರಾಷ್ಟ್ರ ಚಲನಚಿತ್ರ ಅವಾರ್ಡ್ ಕೂಡ ಬಂದಿದೆ. ಅದು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು 2016ರಲ್ಲಿ ಇವರಿಗೆ ಫಿಲಮ್ಫೇರ್ ಅವಾರ್ಡ್ ಕೂಡ ಬಂದಿದೆ, ಉತ್ತಮ ನಟಿ ಅಂತ ಹೇಳಿ. ಹಾಗೆ ಬ್ಯೂಟಿಫುಲ್ ಮನಸ್ಸುಗಳು ಚಿತ್ರಕ್ಕೂ ಕೂಡ ಅತ್ಯುತ್ತಮ ನಟಿ ಅವಾರ್ಡ್ ಮತ್ತು ಫಿಲಮ್ಫೇರ್ ಅವಾರ್ಡ್ ಕೂಡ ಬಂದಿದೆ ನಮ್ಮ ಶ್ರುತಿ ಅವ್ರಿಗೆ. ಇದಿಷ್ಟು ಶ್ರುತಿ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಹಾಗೆ ಎಡ್ಡು ಬುಷಲ್ಲಿ ಕೂಡ ಆ್ಯಕ್ಟ್ ಮಾಡಿದರು. ಇದಕ್ಕೂ ಕೂಡ ಅತ್ಯುತ್ತಮ ನಟಿ ಅನ್ನೋ ಅವಾರ್ಡ್ ಕೂಡ ಬಂದಿದೆ ಶ್ರುತಿ ಅವ್ರಿಗೆ. ಇದಿಷ್ಟು ಶ್ರುತಿ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.